ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ 6+ ಮಂತ್ಸ್ ಬೇಬೀಸ್ಗೆ ನೀವು ಯಾವ ಥರ ಫುಡ್ನ ಕೊಡ್ಬೋದು ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನನ್ನ ಮಗನಿಗೆ ಇದನ್ನು ಆಲ್ಮೋಸ್ಟ್ 6 ಮಂತ್ಸಿಂದ ಟ್ರೈ ಮಾಡಿದ್ದೀನಿ ಆ್ಯಂಡ್ ಇಟ್ ವರ್ಕ್ಸ್ ವೆರಿ ವೆಲ್. ನನ್ನ ಮಗ ಚೆನ್ನಾಗಿ ಈ ಒಂದು ಫುಡ್ನ ತೊಗೋತಾನೆ. ಸೊ ನಾನಿಲ್ಲಿ ಫಸ್ಟು ಕ್ಯಾರೆಟ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಬಿಕಾಸ್ ಯಾವುದೇ ವೆಜಿಟೇಬಲ್ಸ್ ಆಗಲಿ ಮಕ್ಕಳಿಗೆ ಡೈರೆಕ್ಟ್ ಕೊಡಬೇಡಿ. ಇವಾಗ ಎಲ್ಲನೂ ಈ ಫರ್ಟಿಲೈಸರ್ಸ್ ಆ್ಯಂಡ್ ತುಂಬ ಕೆಮಿಕಲ್ಸ್ನ ಯೂಸ್ ಮಾಡಿ ಮಾಡ್ತಾ ಇರೋದ್ರಿಂದ ನೀಟಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ನಾನಿಲ್ಲಿ ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಸ್ಟೀಮ್ ಯಾಕೆ ಮಾಡ್ತಾಯಿದ್ದೀನಿ ಅಂತ ಅಂದರೆ, ನಾವು ಹಾಗೇ ಏನು ಬೇಯಿಸಿದ್ರೆ ಅದರ ರಸ ಎಲ್ಲ ನೀರಲ್ಲಿ ಬಿಟ್ಕೊಬಿಡುತ್ತೆ. ಸೊ ಹಾಗಾಗಿ ಸ್ಟೀಮ್ ಮಾಡಿದ್ರೆ ಅದ್ರ ಕಂಟೆಂಟ್ ಅದರಲ್ಲೇ ಉಳ್ಕೊಳ್ಳುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ ನೀವು ಕೇಳ್ಬೋದು, ಡೈರೆಕ್ಟ್ ಮಿಕ್ಸಿಗೆ ಹಾಕ್ಬೋದಲ್ವ ಮಿಕ್ಸರ್ಗೆ, ನೀವು ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತ. ಸೊ ಈ ಥರ ಸ್ಟೈನರಲ್ಲಿ ನೀವು ಇದನ್ನು ಈ ಥರ ಏನು ನುಣ್ಣಗೆ ಇದನ್ನ ಹಿಂಗೆ ಮಾಡ್ಕೊಳ್ಳೋದ್ರಿಂದ ಇದ್ರದ್ದು ಲೈಕ್ ನೀವು ಬೇಕಿದ್ರೆ ಜಾರಲ್ಲಿ ಹಾಕಿ ನೋಡಿ, ಅದರ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಒಂಥರ ಆರ್ಟಿಫಿಷಿಯಲ್ ಟೇಸ್ಟ್ ಅನಿಸ್ತಾ ಇರುತ್ತೆ. ಸೊ ಈ ಥರ ಮಾಡೋದ್ರಿಂದ ಅದ್ರ ಟೇಸ್ಟ್ ಯಾವ ಥರ ಇರುತ್ತೋ ಹಂಗೆ ಇರುತ್ತೆ, ಚೇಂಜ್ ಆಗೋಲ್ಲ. ಸೊ ದಟ್ ಮಕ್ಕಳಿಗೆ ಗೊತ್ತಾಗುತ್ತೆ ಆ ಒರಿಜಿನಲ್ ಫ್ಲೇವರ್ನ ನಾವು ಕೊಡ್ಬೋದು ಅಂತ ಅಷ್ಟೇ. ಸೊ ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಾಲನ್ನ ಹಾಕೋತಾ ಇದ್ದೀನಿ. ಸೊ ಸ್ವಲ್ಪ ಹಾಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಕಾಯಿಸಿರೋವಂಥ ಹಾಲನ್ನ ಯೂಸ್ ಮಾಡಿ, ಹಸಿ ಹಾಲು ಯೂಸ್ ಮಾಡಬೇಡಿ. ಆ್ಯಂಡ್ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಪೌಡರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ 1 ಸ್ಪೂನಷ್ಟು ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇಷ್ಟು ಮಾಡಿದ್ರೆ ನೀವು ತುಂಬ ಹೆಲ್ದಿಯಾಗಿರುವಂಥ ಫುಡ್ನ ನಿಮ್ಮ ಬೇಬೀಸ್ಗೆ ಕೊಡ್ಬೋದು. ಸೊ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಒಂದು ಪೇಜ್ನ ಫಾಲೋ ಮಾಡಿ.